ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲೇ ಈಗಿನ ಮೀಟಿಂಗ್ ಬಂದು ಅದನ್ನು ಭಾಳ ಸ್ಟ್ರಿಕ್ಟಾಗಿ ತಗೋತಾ ಇದ್ದಾರೆ. ಇಡೀ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಹಾವಳಿ ಏನಿದೆ, ಆ ದಂಧೆ ಏನಿದೆ, ಅದು ಬೇರೆ ಬೇರೆ ರೂಪಕ್ಕೆ ತೊಗೊಂಡು ಹೋಗ್ತಾ ಇದೆ. ಅದೆಲ್ಲರೂ ಕಟ್ ಆಫ್ ಆಗಬೇಕು, ಶಾಂತಿಯುತೆಯಿಂದ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ನಾನು ಡಿ ಸಿ ಅಲ್ಲ, ಸೆಂಟ್ರಲಲ್ಲೇ ಮಾಡ್ತಾ ಇದ್ದೀವಿ. ಈಗ ನಾಳೆನೋ ನಾಡ್ದು CM ಅವ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗೇ ಇಟ್ಕೊಳ್ತಾ ಇದ್ದಾರೆ. ಇವತ್ತು ಇಟ್ಕೊಳ್ತಾರೆ. ಅದು ಔಟ್ಕಮ್ ಬರಲಿ. ಬಟ್ CM ಅವರು ಪರ್ಸ್ನಲ್ಲಾಗಿ ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ. ಇದು ಹತೋಟಿ ತಪ್ಪಿ ಹೋಗ್ತಾ ಇದೆ. ಜನರು ಅನ್ಯಾಯವಾಗಿ ಕೆಲವು ವಿಚಾರಗಳಲ್ಲಿ ಪಾಪ ಸಹಕಾರ ಕೇಳ್ಕೊಂಡು ಸಿಕ್ಕಾಕೋತಾ ಇದ್ದಾರೆ. ಅವ್ರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕಾನೂನು ಮಾಡಬೇಕು ಅಂತ ನಂದು ಆಸೆ. CM ಅವರು ಕೂಡ ಅದನ್ನು ಹೇಳಿದ್ದಾರೆ. ಅವ್ರು ಮೀಟಿಂಗ್ ಮಾಡಲಿ, ಅದು ಉನ್ನತ ರಾಜ್ಯ ಮಟ್ಟದಲ್ಲಿ ನಡೆಯೋದ್ರಿಂದ ಜಿಲ್ಲೆಯೂ ಸೇರ್ತದೆ. ಅದು ಜಿಲ್ಲೆದು ಕೂಡ ನನ್ನ ದೂರದು ನನಗೆ ಗೊತ್ತಿಲ್ಲ. ದೂರ ಹಾಗೆ ಆಗ್ತವೆ ಅದರ ಚಿಕ್ಕ ಪುಟ್ಟ ಇದ್ದರೆ. ಬಟ್ ಇವತ್ತು ಮೀಟಿಂಗ್ ಆಗಲಿ. ಮೀಟಿಂಗ್ ಆದಮೇಲೆ ನಿಮಗೆ ಒಂದು ರಾಜ್ಯ ಮಟ್ಟದಲ್ಲಿ ಈ ದಂಧೆ ಥರ ಆಗಬಾರ್ದು, ಹಾವಳಿ ಆಗಬಾರ್ದು, ತೊಂದರೆ ಆಗಬಾರ್ದು. ಎಲ್ಲೇ ಆಗಲಿ ನಾನು ಹೇಳಿದ್ನಲ್ಲ, ಇದು ಭಾಳ ಒಂದು ಸ್ವಲ್ಪ ಮಿತಿ ಮೀರಿ ಹೋಗೋದ್ರಿಂದ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದರು, ಇದನ್ನು ಇಲ್ಲಿ ಚರ್ಚೆ ಬೇಡ, ನಾಳೆ ಇದಕ್ಕೆ ಸಬ್ ಕಮಿಟಿ ಇಟ್ಕೊಂಡಿದ್ದೀವಿ. ಸಪ್ರೇಟ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. HK ಪಾಟೀಲರು, ಕಾನೂನು ಎಲ್ಲರೂ ಅಷ್ಟೇ, ಅದು ಕನೆಕ್ಟೆಡ್ ಎಲ್ಲರೂ ಇರಬೇಕು ಅಂತ ಹೇಳಿದ್ದಾರೆ. ನೋಡೋಣ, ಇವತ್ತು ಅವ್ರು ಇರೋದ್ರಿಂದ ಅವ್ರಿಗೆ ಬಿಡೋಣ. ಬಟ್ ದಿಸ್ ಹ್ಯಾಸ್ ಟು ಸ್ಟಾಪ್. ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದಿಂದ ಆಗಬೇಕು. ಸರ್ಕಾರದಿಂದ ಆಗುತ್ತೆ, ಆದಷ್ಟು ಬೇಗ ಆಗೋದು ಒಳ್ಳೆಯದು. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಸಬ್ಜೆಕ್ಟ್ನ ಎತ್ತಿದ್ದಾರೆ.